ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ಪೂರಿ ಚಪಾತಿ, ಬಿಸಿ ಅನ್ನ ಅಥವಾ ರೊಟ್ಟಿ, ರಾಗಿ ರೊಟ್ಟಿ, ಇದು ಹೆಚ್ಚಾಗಿ ಪೂರಿ ಜೊತೆಗೆ ಮತ್ತು ಚಪಾತಿ ಜೊತೆಗೆ ಜಾಸ್ತಿ ಹೊಂದ್ಕೊಳ್ಳುತ್ತೆ. ಅದಕ್ಕೆ ಉಪಯೋಗ ಆಗುವಂಥ ಒಂದು ಸಾಗುವಿನ ಬಗ್ಗೆ ನಾನು ನಿಮಗಿಲ್ಲಿ ಹೇಳ್ತಾ ಇದ್ದೇನೆ. ಸೊ ಇದಕ್ಕೆ ನೀವು ಮೊದಲು ಏನು ಮಾಡಬೇಕಾಗುತ್ತೆ, ಒಂದು ಬಾಣಲಿಗೆ ಎಣ್ಣೆನ ಹಾಕಿದ ನಂತರ ಸಾಸಿವೆ ನಂತರ ಜೀರಿಗೆ ಮತ್ತು ಮೆಣಸಿನಕಾಯಿ, ಹಚ್ಚಿಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ. ನಿಮಗೆ ಬೇಕಂದರೆ ನೀವು ಒಣಗಿದ ಮೆಣಸಿನ್ಕಾಯಿ ಸಹ ನೀವು ಹಾಕೊಬೋದು, ಆದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿನ ಬಳಸಿದ್ದೇನೆ. ನೆಕ್ಸ್ಟು ಅದಕ್ಕೆ ಸಣ್ಣದಾಗಿ ಕತ್ತರಿಸಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೇನೆ, ಹಸಿ ಈರುಳ್ಳಿನ. ಸೊ ಇದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಅದು ಈಸಿಯಾಗಿ ಬಾಡುತ್ತೆ. ಸೊ ಈರುಳ್ಳಿ ಮತ್ತು ಮೆಣಸಿಗೆ ಉಪ್ಪು ಮತ್ತು ಅರಿಶಿನ ಇದು ಚೆನ್ನಾಗಿ ಹತ್ಕೊಂಡಾಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ಗೊಜ್ಜಿಗೆ ಆಯಿತು, ನಾವು ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯನ್ನು ನಾವು ಬಾಡಿಸ್ಕೊಳ್ತಾ ಬಂದರೆ ಸೊ ಅದರ ರುಚಿನೇ ಬೇರೆ ರೀತಿಯಾಗಿರ್ತದೆ. ಸೊ ಇಲ್ಲಿ ನೀವು ಹಂಗೆ ನೋಡ್ತಿರ್ಬೋದು, ನಾನೀಗ ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಅರಿಶಿನ ಹಾಕ್ಕೊಂಡ ನಂತರ ನಾನಿಲ್ಲಿ ಏನು ಮಾಡಿದ್ದೇನೆ, ನಮ್ಮ ಮನೇಲಿ ಸಣ್ಣ ಮಕ್ಕಳಿರೋದ್ರಿಂದ ಅವರು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ತರಕಾರಿಗಳನ್ನ. ಸೊ ಅದಕ್ಕೆ ಏನು ಮಾಡ್ತೇನೆ, ಸಣ್ಣದಾಗಿ ಹಚ್ಕೊಂಡಿರ್ತೇನೆ. ಸೊ ಇವತ್ತು ನಾನಿಲ್ಲಿ ಕ್ಯಾರೆಟು ಮತ್ತು ಹಸಿ ಬಟಾಣಿಯನ್ನು, ಸೊ ಕ್ಯಾರೆಟ್ನ ಸಣ್ಣದಾಗಿ ಹಚ್ಕೊಂಡಿದ್ದೇನೆ. ಸಣ್ಣದಾಗಿ ಹಚ್ಕೊಂಡಿರುವಂಥ ಕ್ಯಾರೆಟು, ಅದ್ರ ಜೊತೆಗೆ ಒಂದು ಇಡಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು, ಅದು ಸ್ವಲ್ಪ ಬಾಡಿದೆ ಅನ್ನಿಸುವಾಗ 1.5 ಇಡಿಯಷ್ಟು ಹಸಿ ಬಟಾಣಿನ ನಾನು ಹಾಕ್ಕೊಂಡಿದ್ದೇನೆ. ಹಸಿ ಬಟಾಣಿನ ಹಾಕ್ಕೊಂಡಿದ ನಂತರ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಬೇಳೆಯನ್ನು ಉಪಯೋಗಿಸ್ತಾ ಇಲ್ಲ. ಸೊ ಅದಕ್ಕೆ 2-3 ಚಮಚ ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ನಾನು ಅದಲ್ಲಿ ವಿಡಿಯೋ ಮಿಸ್ ಮಾಡಿದ್ದೇನೆ, ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಒಂದು ಬಟ್ಟಲಿಗೆ 2-3 ಚಮಚ ಕಡಲೆ ಹಿಟ್ಟನ್ನು ಚೆನ್ನಾಗಿ ನಾನು ಬೆರೆಸ್ಕೊಂಡು ಅದನ್ನು ಪೇಸ್ಟ್ ಥರ ಮಾಡಿ ಅದನ್ನು ಸಹ ಹಾಕ್ಕೊಂಡು ನಾನು ಇಲ್ಲಿ ಬಾಡಿಸ್ಕೊತಾ ಇದ್ದೇನೆ. ನಂತರ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಒಂದು ಬಟ್ಲಷ್ಟು ಆಲೂಗಡ್ಡೆಯನ್ನು ಅದ್ರ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಬರ್ತಾ ಇದ್ದೇನೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ಆಲ್ರೆಡಿ ಅದು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಅನಿಸ್ತಾ ಇದೆ, ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿಯಾಗಿದೆ. ಸೊ ಅದಕ್ಕೆ ಈಗೇನು ನಾನು ಮಾಡ್ತಾ ಇದ್ದೇನೆ, ಕಲಸಿಟ್ಕೊಂಡಿದ್ದಂಥ ಬಟ್ಲಿಗೆನೆ ಮತ್ತೊಂದು 1-1.5 ಬಟ್ಟಲು, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆ ಬಟ್ಟಲಿನಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ನೀರನ್ನು ಹಾಕ್ಕೊಂಡು ನನ್ನ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ಅಷ್ಟೇ, ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ, ನಿಮ್ಮ ಮನೇಲಿ ಗಟ್ಟಿಗೆ ತಿಂದರೆ ಗಟ್ಟಿಗೆ, ತೆಳ್ಳಗೆ ತಿಂದರೆ ತೆಳ್ಳಗೆ, ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಆಗುತ್ತೆ. ಸೊ ನೀವು ಇದನ್ನು ಹಾಕ್ಕೊಂಡು ಏನು ಮಾಡಬೇಕು, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದು ತಿರುತ್ತಾ ಇರಬೇಕು, ಯಾಕಂದರೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ತಳ ಹತ್ತುವಂಥ ಚಾನ್ಸ್ ತುಂಬ ಇರ್ತದೆ. ಮತ್ತು ನೀವು ಬೇಕಂದರೆ ಸ್ವಲ್ಪ ಬೆಳ್ಳುಳ್ಳಿನೂ ಸಹ ಹಾಕ್ಕೊಬೋದು. ನಾನು ಇಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರುವಿದ ಮೇಲೆ ಕತ್ತರಿಸಿಟ್ಕೊಂಡಿರೋಂಥ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ನೋಡ್ಬೋದು, ಒಳ್ಳೆ ಕನ್ಸಿಸ್ಟೆನ್ಸಿ, ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೈಮ್ ತೊಗೊಳ್ಳಲ್ಲ. ಸೊ ತುಂಬ ರುಚಿಯಾಗೂ ಬರುತ್ತೆ, ಬೇಗನೂ ಆಗುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ, ಹೆಲ್ದಿ ಕೂಡ. ಸೊ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.